ಇವತ್ತು ನಾನು ಕೆಸಿ ವ್ಯಾಲಿ ಮೂಲಕ ಕೆಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಕುಮಾರಸ್ವಾಮಿ ವಿರೋಧ ಮಾಡಿದ್ರು. ಇವತ್ತು ಕೂಡ ವಿರೋಧ ಮಾಡುತ್ತಾರೆ. ಓಟ್ಗೆಲ್ಲ ಹಾಕ್ಸಿದ್ರು, ಅರ್ಜಿ ಹಾಕ್ಸಿದ್ರು. ಅಂಥವರಿಗೆ ಓಟ್ ಕೊಡ್ತೀರಾ? ಇವತ್ತು ಕೆರೆ ತುಂಬಿಸಿರೋದ್ರಿಂದ ಹಸಿರಾಗ್ತದೆ. ಕೋಲಾರ ಎಲ್ಲ ಹಸಿರಾಗಿದೆ. ತರಕಾರಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ, ಹಣ್ಣುಗಳನ್ನು ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರವೇ ಹೊರತು ಜೆಡಿಎಸ್ನವರಲ್ಲ, ಬಿಜೆಪಿಯವರಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಆದ್ರಿಂದ ಇವರ ಹೊಂದಾಣಿಕೆ ಅಭ್ಯರ್ಥಿ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅವ್ರ ಹೆಸರೇನಪ್ಪ? ಮಲ್ಲೇಶ್ ಬಾಬು. ಏನು ಎರಡು ಹೆಸರು ಇಟ್ಕೊಂಡ್ಬಿಟ್ಟವ್ರೆ. ಮಲ್ಲೇಶ್ ಬಾಬು. ಆ ಮಲ್ಲೇಶ್ ಬಾಬು ಸೋಲಿಸಿ ಇವನು ನಾರಾಯಣ ಸ್ವಾಮಿ ಅವರು ನಮ್ಮ 2 ಸಾರಿ ಅವರನ್ನ ಸೋಲಿಸಿದ್ದಾರೆ. ಶಾಸಕರಾದಂತ ನಾರಾಯಣ ಸ್ವಾಮಿ ಅವರು 2 ಬಾರಿ ಸೋಲಿಸಿದ್ದಾರೆ. ಆ ಸೋತ ಅಭ್ಯರ್ಥಿಯನ್ನ ಕರ್ಕವನ್ನು ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನೀವು ಇನ್ನೂ ಸೋಲಿಸ್ತೀರಿ ಅಲ್ವಾ? ನಮ್ಮ ಅಭ್ಯರ್ಥಿ ಗೌತಮರನ್ನು ಗೆಲ್ಲಿಸ್ತೀರಿ ಅಲ್ವಾ? 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಗೌತಮ್ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯವಿಟ್ಟು ಮಾಡ್ತೀರಾ? ಗೆದ್ದೆ ಗುಲ್ಲಾಗ್ತೀರಾ? ಯಾರು ಎತ್ತಿದೆ ಅವ್ರು ಗುಲ್ಲಾಗ್ಬೇಕಲ್ವಾ? ಗುಲ್ಲಾಗ್ಬೇಕಲ್ಲ? ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಬೇಕಲ್ಲ? ಆಶೀರ್ವಾದ ಮಾಡ್ಬೇಕಲ್ಲ? ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಲ್ಲ? ದಯವಿಟ್ಟು 26ನೇ ತಾರೀಕು ಮತಗಟ್ಟೆಗೆ ಹೋಗಿ 10 ವರ್ಷದ ಮುಂದೆ ಬಟನ್ ಒತ್ತುವುದರ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು, ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.